ಈ ಪ್ರಪಂಚದಲ್ಲಿ ನಮಗೆ ಬೇಕಾಗಿರುವುದು ಕೇವಲ ಸಂಪತ್ತಿನ ಸೃಷ್ಟಿಯಲ್ಲ, ನಮ್ಮ ಯೋಗಕ್ಷೇಮವನ್ನು ಸೃಷ್ಟಿಸಬೇಕು. ಸಂಪತ್ತು ಮಾನವನ ಅಭಿವೃದ್ಧಿಗೆ ಒಂದು ಉಪಕರಣ, ಆದರೆ ಅದೇ ಎಲ್ಲವೂ ಅಲ್ಲ. ಸಂಪತ್ತು ಬೇಕಾಗಿರುವುದು ಹೊರಜಗತ್ತಿನಲ್ಲಿ ನಮ್ಮನ್ನು ಅನುಕೂಲವಾಗಿರಿಸಲು ಮಾತ್ರ. ಆದರೆ ಈಗ ಜನರು ಹಣವೇ ತಮ್ಮ ಧರ್ಮ ಎನ್ನುವ ರೀತಿಯಲ್ಲಿ ಅದನ್ನು ಹಿಂಬಾಲಿಸುತ್ತಿದ್ದಾರೆ. ಹಣವನ್ನು ದೇವರನ್ನಾಗಿ ಭಾವಿಸಿ ಅದರ ಹಿಂದೆ ಹೋಗುತ್ತಿದ್ದಾರೆ. ಹಣವು ಒಂದು ಮಾಧ್ಯಮ, ಅದೇ ಕೊನೆಯಲ್ಲ. ಅದನ್ನು ನಾವು ಸೃಷ್ಟಿಸಿದ್ದು ನಮ್ಮ ಅನುಕೂಲತೆಗೋಸ್ಕರ. ಹಾಗಾಗಿ ಸಂಪತ್ತಿನ ಶೇಖರಣೆಯ ಯೋಚನೆಯ ಬದಲು ಮಾನವ ಯೋಗಕ್ಷೇಮದ ಬಗ್ಗೆ ಯೋಚಿಸಬೇಕು. ಆಗ ಏನು ಬೇಕೋ, ಎಷ್ಟು ಬೇಕೋ ಅಷ್ಟನ್ನೇ ಮಾಡುತ್ತೇವೆ. ಹಣದ ಹಿಂದೆ ಬಿದ್ದು ನಾವು ಬದುಕುತ್ತಿರುವ ಈ ಭೂಮಿಯನ್ನೇ ಹಾಳು ಮಾಡುತ್ತಿದ್ದೇವೆ. ಒಂದು ಪಿನ್, ಕಂಪ್ಯೂಟರ್, ಕಾರ್ ಅಥವಾ ಯಾವುದೇ ಒಂದು ದೊಡ್ಡ ಯಂತ್ರ ಸೇರಿ ಏನೇ ತಯಾರಿಸಿದರೂ ಅದಕ್ಕೆ ಈ ಭೂಮಿಯನ್ನೇ ಅಗೆಯುತ್ತಿದ್ದೇವೆ. ಯಾವುದೋ ಒಂದು ಹಂತದಲ್ಲಿ ಎಷ್ಟು ಅಗೆಯಬೇಕು, ಈ ಭೂಮಿ ಎಷ್ಟು ಅಗೆಯುವಿಕೆಯನ್ನು ತಡೆದುಕೊಳ್ಳುತ್ತದೆ ಎಂದು ನಾವು ನಿರ್ಧರಿಸಬೇಕು. ಈ ಬಗ್ಗೆ ಗಮನ ಕೊಡದರೆ ಸಂಪತ್ತು ಮಾಡಿಕೊಳ್ಳುವ ಯೋಚನೆಯಿಂದ ಈ ಭೂಮಿಯನ್ನು ಸರ್ವನಾಶ ಮಾಡಿಬಿಡಬಹುದು. ಈಗಾಗಲೇ ಇದನ್ನು ಎಷ್ಟೋ ರೀತಿಯಲ್ಲಿ ಮಾಡುತ್ತಿದ್ದೇವೆ. ಮೊದಲು ಅರ್ಥ ಮಾಡಿಕೊಳ್ಳಬೇಕಾದದ್ದು ಸಂಪತ್ತು ಎಂದರೇನು ಎಂದು. ಅದು ಕೇವಲ ಹೆಚ್ಚು ಕಟ್ಟಡಗಳು, ಹೆಚ್ಚು ಯಂತ್ರಗಳು, ಹೆಚ್ಚು ಕಾರುಗಳು, ಎಲ್ಲವೂ ಹೆಚ್ಚೆಚ್ಚು. ಹೆಚ್ಚು ಎಂದರೆ ಮರಣ. ಪ್ರಪಂಚದ ಶ್ರೀಮಂತ ದೇಶಗಳಲ್ಲಿ, ಉದಾಹರಣೆಗೆ ಅಮೆರಿಕದಲ್ಲಿ, ಅರ್ಧದಷ್ಟು ಜನಸಂಖ್ಯೆ ಖಿನ್ನತೆ ಶಮನಕಾರಿ ಔಷಧಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಒಂದಿಷ್ಟು ನಿರ್ದಿಷ್ಟ ಔಷಧವನ್ನು ಮಾರುಕಟ್ಟೆಯಿಂದ ತೆಗೆದುಬಿಟ್ಟರೆ ಅರ್ಧದಷ್ಟು ಜನಕ್ಕೆ, ಅರ್ಧದಷ್ಟು ದೇಶಕ್ಕೆ ಹುಚ್ಚು ಹಿಡಿಯುತ್ತದೆ. ಇದು ಯೋಗಕ್ಷೇಮವಲ್ಲ. ಸಾಧಾರಣವಾಗಿ ನಾವು ಏನು ಬೇಕೆಂದು ಕನಸು ಕಾಣುತ್ತೇವೆಯೋ ಅದೆಲ್ಲ ಒಬ್ಬ ಅಮೆರಿಕನ್ ಬಳಿ ಇರುತ್ತದೆ. ಸಾಕಷ್ಟು ಸಂಪತ್ತು ಇರುತ್ತದೆ, ಆದರೆ ನೆಮ್ಮದಿ ಇಲ್ಲ. ಅಂದ ಮೇಲೆ ಈ ಸಂಪತ್ತನ್ನೆಲ್ಲ ಏನು ಮಾಡುತ್ತೀರಿ? ಜೀವನದಲ್ಲಿ ಏನನ್ನು ಎಷ್ಟು ಮಾಡಬೇಕೆಂದು ನಿರ್ಧರಿಸಬೇಕು. ಹೊರಗಿನ ಚಟುವಟಿಕೆ ಎಷ್ಟು, ಆಂತರ್ಯಕ್ಕೆಷ್ಟು ಗಮನ, ಸಾಮಾಜಿಕ ಯೋಗಕ್ಷೇಮ ಎಷ್ಟು, ನಮಗೇನು ಮಾಡಬೇಕೆಂದುಕೊಳ್ಳುತ್ತಿದ್ದೇವೆ, ನಮ್ಮನ್ನು ಅಥವಾ ನಮ್ಮ ಪರಿಸರವನ್ನು ಹಾಳು ಮಾಡದೆ ಜೀವನವನ್ನು ಸಮತೋಲನದಲ್ಲಿ ಇಡುವುದು ಹೇಗೆ? ದುರದೃಷ್ಟವಶಾತ್ ಆ ಬುದ್ಧಿವಂತಿಕೆ ಈಗ ಪ್ರಪಂಚದಲ್ಲಿ ಕಣ್ಮರೆಯಾಗಿದೆ. ನಾವು ಸುಮ್ಮನೆ ಅತಿರೇಕದಿಂದ ಹೋಗುತ್ತಿದ್ದೇವೆ. ಹೀಗೆ ಹೋಗುತ್ತಿರುವುದು ಹುಚ್ಚುತನ. ಏಕೆಂದರೆ ಪ್ರಪಂಚ ಆಯ್ಕೆ ಮಾಡಿಕೊಂಡಿರುವ ಜೀವನ ಶೈಲಿ ಸುಸ್ಥಿರವಾದುದಲ್ಲ. ಇದನ್ನು ನಾವು ಸರಿಪಡಿಸಬಹುದು. ಇಲ್ಲದಿದ್ದರೆ ಪ್ರಕೃತಿ ಸರಿಮಾಡುತ್ತದೆ. ಪ್ರಕೃತಿಯೇ ಇದನ್ನು ಸರಿಪಡಿಸಿದರೆ ಅದು ಕ್ರೂರವಾಗಿರುತ್ತದೆ. ಈ ಸತ್ಯವನ್ನು ಅರಿತು ತಿಳುವಳಿಕೆಯಿಂದ ಬದುಕಿದರೆ ಕ್ಷೇಮ. ಪ್ರಶ್ನೆ ಸಂಪತ್ತು ಅಥವಾ ದಾರಿದ್ರ್ಯದ ಆಯ್ಕೆಗಳ ಬಗ್ಗೆ ಅಲ್ಲ. ಯಾರೂ ಬಡವರಾಗಿ ಬದುಕಲು ಇಷ್ಟಪಡುವುದಿಲ್ಲ. ಪರಿಹಾರ ಏನೆಂದರೆ ನಮ್ಮ ಅವಶ್ಯಕತೆಗಳನ್ನು ಸರಿಯಾದ ರೀತಿಯಲ್ಲಿ ಪೂರೈಸಿಕೊಳ್ಳುವುದು. ಇದು ಹೀಗೆ. ನನಗೆ 2 ಹೊತ್ತಿನ ಊಟ ಶ್ರೀಮಂತಿಕೆ ಎಂದೆನಿಸುತ್ತದೆ, ಆದರೆ ಕೆಲವರಿಗೆ ದಿನಕ್ಕೆ 10 ಸಾರಿ ಊಟ ಬೇಕು. ಅದು ಸಾವು. ನಾವು ಏನು ಮಾಡುತ್ತಿದ್ದೇವೆ ಎಂಬುದು ನಮಗೇ ತಿಳಿದಿಲ್ಲ. ನಾವು ಮಾಡಿದ್ದಕ್ಕೆಲ್ಲ ಒಂದು ಒಳ್ಳೆಯ ಹೆಸರನ್ನು ಕೊಡಲು ಬಯಸುತ್ತೇವೆ. ನಾನು ವಾಣಿಜ್ಯ ಅಥವಾ ವ್ಯಾಪಾರದ ವಿರುದ್ಧವಾಗಿಲ್ಲ. ಅದು ಮಾಡಲೇಬೇಕು. ಹೊಟ್ಟೆಯಲ್ಲಿ ಆಹಾರ ಇಲ್ಲದಿದ್ದರೆ ಧ್ಯಾನ ಮಾಡಬಲ್ಲಿರಾ? ಬದುಕುಳಿಯುವಿಕೆಯೇ ಪ್ರಶ್ನೆಯಾಗಿದ್ದರೆ ಧ್ಯಾನದ ಬಗ್ಗೆ ಯೋಚನೆಯಾದರೂ ಮಾಡಲಾಗುತ್ತಿದೆಯೇ? ಬದುಕುಳಿಯುವಿಕೆ ಸ್ಥಿರವಾದ ಮೇಲೆ ತಾನೇ ಧ್ಯಾನ ಮಾಡಲು ಯೋಚಿಸುತ್ತೀರಿ. ಗೊಂದಲಗಳು ಇಲ್ಲದಿರುವ ಪರಿಸ್ಥಿತಿಯಲ್ಲಿ ಗೊಂದಲವನ್ನು ಸೃಷ್ಟಿಸಬೇಡಿ. ನಾನು ಒಂದು ಮನೆಯನ್ನು ಕಟ್ಟಿದರೆ ನನ್ನ ಆಧ್ಯಾತ್ಮಿಕತೆ ಕಡಿಮೆಯಾಗುವುದೇ? ಪ್ರತಿಯೊಬ್ಬ ಮನುಷ್ಯನು ಒಂದು ಮಟ್ಟದ ಅನುಕೂಲತೆಯ ಜೀವನವನ್ನು ಬಯಸುತ್ತಾನೆ. ನೀವು ಎಷ್ಟನ್ನು ನಿರ್ವಹಿಸಲು ಸಾಧ್ಯ? ಮನೆಯಲ್ಲಿ 4 ಜನ ಇದ್ದರೆ 3 ಅಥವಾ 4 ಕೋಣೆಗಳ ಮನೆ ಕಟ್ಟಿಕೊಳ್ಳಬಹುದು. ಅಥವಾ ಕೆಲವು ಅತಿಥಿಗಳನ್ನು ನಿರೀಕ್ಷಿಸುತ್ತಿದ್ದರೆ 6 ಕೋಣೆಗಳ ಮನೆ ಕಟ್ಟಿಕೊಳ್ಳಬಹುದು. ಅದೇ 150 ಕೋಣೆಗಳ ಮನೆಯನ್ನು ಕಟ್ಟಿಸಿದರೆ ಜನ ಹೀಗೆ ಮಾಡಿದ್ದಾರೆ ಕೂಡ. ಯಾರೂ ಬರದಿದ್ದಾಗ ಅದು ದೆವ್ವದ ಮನೆಯಾಗುತ್ತದೆ. ಅಥವಾ ಎಲ್ಲ ರೂಮುಗಳು ತುಂಬಿದರೆ ಅದೊಂದು ಹೋಟೆಲ್ ಆಗುತ್ತದೆಯೇ ಹೊರತು ಅದು ಮನೆ ಎಂದೆನಿಸಿಕೊಳ್ಳುವುದಿಲ್ಲ. ಹಾಗಾಗಿ ಎಷ್ಟು ಕೋಣೆಗಳು ಆಧ್ಯಾತ್ಮಿಕ, ಅದು ಆಧ್ಯಾತ್ಮಿಕತೆಯ ಬಗ್ಗೆ ಅಲ್ಲವೇ ಅಲ್ಲ. ಅದು ಸರಳ ತಿಳುವಳಿಕೆ. ಯಾವುದು ಅನ್ವಯಿಸುತ್ತದೆ, ಯಾವುದು ಅನ್ವಯಿಸುವುದಿಲ್ಲ ಎಂದಷ್ಟೇ. ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕವಾಗಿ ಹಾಗೂ ಒಟ್ಟಾರೆ ಮಾನವ ಜನಾಂಗವಾಗಿ ಎಷ್ಟನ್ನು ವಿವೇಚನೆಯಿಂದ ನಿರ್ವಹಿಸಬಹುದು ಎಂಬ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಆಧ್ಯಾತ್ಮಿಕತೆ ಏನೂ ಇಲ್ಲ. ಅದೊಂದು ಸರಳ ವಿವೇಚನೆಯಷ್ಟೇ.